ರೇಣುಕಾಸ್ವಾಮಿ ಕೊಲೆ ಕೇಸ್ ತಮ್ಮ ಕೊರಳಿಗೆ ಸುತ್ತಿಕೊಳ್ತಾ ಇದ್ದಂತೆ ಎಚ್ಚರಿಕೆ ವಹಿಸಿದ ನಟ ದರ್ಶನ್ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿ ಕೇಸ್ ಮುಚ್ಚಾಕೋದಕ್ಕೆ 5 ಕೋಟಿ ಆಮಿಷ ಒಡ್ಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಕೇಸ್ನಿಂದ ನಟನನ್ನ ಪಾರು ಮಾಡೋದಕ್ಕೆ ಸಚಿವರೊಬ್ಬರು ಹಾಗೂ 3 ಪ್ರಭಾವಿ ರಾಜಕಾರಣಿಗಳು ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕೇಸಲ್ಲಿ ದರ್ಶನ್ ಪಾತ್ರ ಇಲ್ಲ, ಇದೊಂದು ಸಲ ದರ್ಶನ್ ಮೇಲೆ ಕರುಣೆ ತೋರಿ ಈ ಕೇಸ್ನಿಂದ ದರ್ಶನ್ ಅವರನ್ನ ರಕ್ಷಣೆ ಮಾಡಿ ಅಂತೇಳಿ ಪ್ರಭಾವಿ ಸಚಿವರೊಬ್ಬರು ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಳ್ಳಿ ಹಾಕಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುತ್ತೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ಮಾಹಿತಿ ಇದೆಯೋ ನನಗೂ ಅದೇ ಮಾಹಿತಿ ಇದೆ. ನೀವೇ ಎಲ್ಲ ಡೀಟೇಲ್ ಆಗಿ ಪತ್ರಿಕೆಯಲ್ಲೆಲ್ಲ ಪ್ರಿಂಟ್ ಮಾಡಿದ್ದೀರಾ, ಅದ್ರ ಮೇಲೆ ಏನೂ ಇಲ್ಲ. ನಮಗಿನ್ನ ಹೆಚ್ಚಾಗಿ ನಿಮ್ಮದೇ ಮಾಹಿತಿ ಇದ್ದಂಗಿದೆ ಅಲ್ಲ. ನೋಡಿ, ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವರು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಪತಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿರುವ ವಿಜಯಲಕ್ಷ್ಮಿ ಎಲ್ಲಾ ಫೋಟೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವ ತಾಯಿ ಮೀನಾ ಅವರು ಮಗ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ಇನ್ನು ಮೊಮ್ಮಗ ಚಂದನ್ ಇವತ್ತು ಮೀನಾರನ್ನ ಭೇಟಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಟ ದರ್ಶನ್ ಕೃತ್ಯದಿಂದ ಇಡೀ ಸ್ಯಾಂಡಲ್ವುಡ್ ಒಂದು ರೀತಿಯಾಗಿ ಶಾಕ್ಗೆ ಒಳಗಾಗಿದೆ. ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರಾದಂತಹ KNP ಸುರೇಶ್ ಅವರು ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ. ಕೇಸ್ ಇತ್ಯರ್ಥ ಆಗೋವರೆಗೂ ದರ್ಶನ್ ಚಿತ್ರವನ್ನ ರಿಲೀಸ್ ಮಾಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಮಾತನಾಡಿ, ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೂ ನಾಚಿಕೆ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ನಟನಿಗೆ ಜವಾಬ್ದಾರಿ ಇರಬೇಕಾಗಿತ್ತು ಅಂತ ಹೇಳಿದ್ರು. ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಾರಾ ಗೋವಿಂದು ಆಗ್ರಹಿಸಿದ್ದಾರೆ. ಯಾರೇ ಏನೇ ಮಾಡಲಿ ತಪ್ಪು ಮಾಡೋ ಶಿಕ್ಷೆ ಆಗಲೇಬೇಕು ಅಷ್ಟೇ. ನಾನಾಗಲಿ, ನೀವಾಗಲಿ, ಇನ್ಯಾವುದೇ ವ್ಯಕ್ತಿ ಆಗಲಿ, ಅದು ಯಾವುದೋ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಯಾವುದೋ ಮೇರು ನಟ ಆಗಿರ್ಬೋದು. ಇದು ಚಿತ್ರರಂಗದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇಂಥ ಒಂದು ಸಂದರ್ಭ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ. ಶೋಭೆ ತರುವಂಥದ್ದಲ್ಲ. ನೋಡೋಣ, ಕಾನೂನಿದೆ. ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿರೋದೇ ನನ್ನ ಒಂದು ಬಯಕೆ. ಯಾಕೆಂದರೆ ಕಾನೂನು ಮುಂದೆ ನಾವು ಯಾರೂ ಇಲ್ಲ. ನಾವೆಲ್ಲರೂ ಕೂಡ ಕಾನೂನನ್ನು ಗೌರವಿಸುವಂಥ ಜನ. ಹಾಗಾಗಿ ಇವತ್ತು ಕಾನೂನಿಗೆ ನಾವೆಲ್ಲ ತಲೆಬೇಕಬೇಕಾಗುತ್ತೆ. ಆ ಕೆಲಸ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿದೆ. ಹಿರಿಯ ನಟ ನಟಿಯರು ಆತಂಕದ ಜೊತೆಗೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ನಟ ಜಗ್ಗೇಶ್ ಅವರು ಕೂಡ ಪೋಸ್ಟನ್ನು ಹಾಕಿ, ಕರ್ಮ ಜೀವನದ ಹಿಂದಿಗೆ ಹಿಂಬಾಲಿಸುತ್ತೆ, ಅವನ ಪಾಪ ಕರ್ಮ ಅವನನ್ನು ಸುಡುತ್ತೆ ಎಂದಿದ್ದಾರೆ. ನಟಿ ಉಮಾಶ್ರೀ ಅವರು ಕೂಡ ಮಾತನಾಡಿ, ಮೊದಲು ವಿಷಯ ಗೊತ್ತಾದಾಗ ಗಾಬರಿ ಆಯಿತು. ಹಿಂದಿನ ನಟರಲ್ಲಿ ಶಿಸ್ತು ಮೌಲ್ಯಗಳಿತ್ತು, ಇವತ್ತಿನ ನಟರಲ್ಲಿ ಅದೆಲ್ಲವೂ ಕೂಡ ಕಾಣಿಸ್ತಾ ಇಲ್ಲ ಅಂಥೇಳಿ ಖೇದವನ್ನು ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಬಸವಣ್ಣನ ವಚನವನ್ನು ಹೇಳಿ ಕಿಡಿಕಾರಿದ್ದಾರೆ. ಅವರನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದ್ರ ಬಗ್ಗೆ ನೀವಾಗಲಿ ನಾವಾಗಲಿ ನಿಖರವಾಗಿ ಹೇಳೋಕ್ಕೆ ಆಗಲ್ಲ. ಈ ಅಂತೆ ಊಹಾಪೋಹಗಳು ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಸರಿ ಇದೆ. ಆದರೆ ಅದು ಯಾರೇ ಆಗಿರಲಿ, ಕಾನೂನು ಅವರಿಗೆ ನ್ಯಾಯ ಸಿಗುವ ಹಾಗೆ ವ್ಯವಸ್ಥೆ ಮಾಡಬೇಕು. ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಅಲ್ಲಲ್ಲ ಕಣ್ಣೀರುವ ಮೆಚ್ಚಿ ನಮ್ಮ ಕೂಡಲ ಸಂಗಮದೇವ ಅಂತ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ನಟ ದರ್ಶನ್ಗೆ ಹಿಡೀ ಶಾಪವನ್ನು ಹಾಕಿದ್ದಾರೆ. ನಮಗೆ ಮಗನ ಬಗ್ಗೆ ಹೇಳಿದ್ರೆ ನಾವೇ ತಿದ್ದಿ ಹೇಳ್ತಾ ಇದ್ವಿ, ನಾವು ಬುದ್ಧಿ ಹೇಳ್ತಾ ಇದ್ವಿ. ಮಗನನ್ನು ಸಾಯಿಸ್ಬಿಟ್ರಲ್ಲ, ದರ್ಶನ್ ಸರ್ವನಾಶ ಆಗೋಗ್ತಾನೆ, ನಮ್ಮ ಶಾಪ ಅವರಿಗೆ ತಟ್ಟುತ್ತೆ, ನನ್ನ ಮಗನ ರೀತಿಯೇ ಅವನೂ ಕೂಡ ಸಾಯ್ತಾನೆ ಅಂಥೇಳಿ ಶಾಪ ಹಾಕಿದ್ದಾರೆ. ತಂದೆ ಕಾಶಿನಾಥ್ ಆಕ್ರೋಶವನ್ನು ಹೊರಹಾಕಿ, ದರ್ಶನ್ ನಟ ಅಲ್ಲ, ಅವನೊಬ್ಬ ಖಳನಾಯಕ ಅಂತ ಹೇಳಿದ್ದಾರೆ. ನನ್ನ ಮಗ ತಪ್ಪೇ ಮಾಡಿಲ್ಲ, ಅವನಿಗೆ ಇಂತಹ ಶಿಕ್ಷೆನ, ನಟ ದರ್ಶನ್ಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಅವ್ರು ವಾರ್ನ್ ಮಾಡಿದ್ದು ಗೊತ್ತಿಲ್ಲ, ಈತ ಅವ್ರಿಗೆ ಮಾಡಿದ್ದು ಗೊತ್ತಿಲ್ಲ. ಅವ್ರು ಪೊಲೀಸ್ನವ್ರು ಮಾತ್ರ ನಮ್ಮ ಎದುರಿಗೆ ಅವರು
ಇದನ್ನು ಮಾಡ್ತಿದ್ದ, ಚಾಟ್ ಮಾಡ್ತಿದ್ದ, ಅವರು ಮಾಡ್ತಿದ್ರು, ಪವಿತ್ರ ಗೌಡನು ಮಾಡ್ತಿದ್ರು, ಈ ಥರ ಮಾಡ್ತಿದ್ರು ಅಂತ ನಿನ್ನೆ ನನಗೆ ಪೊಲೀಸ್ನವರು ಹೇಳಿದಾಗೆ ನನಗೂ ಗೊತ್ತಾಗಿತ್ತು ಸರ್. ಚಾಟ್ ಮಾಡ್ತಿದ್ರು ಇಬ್ಬರು ಅಂತಂದು ಹೇಳಿದರು ಸರ್. ಅವ್ರು ಅದು ಬಿಟ್ಟು ಕಾಮೆಂಟ್ ಮಾಡ್ತಿದ್ರು ಈ ಥರ. ಆ ದರ್ಶನ್ ಗ್ಯಾಂಗ್ನರೇ ಇವ್ರನ್ನ ಇದು ಮಾಡಿರೋದು ಅಂತ ಇಷ್ಟೇ. ದೇವರು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಷ್ಟೇ. ವಿಲ್ಲನ್ ಅಂತಲೇ ಹೇಳ್ಬೇಕಾಗತ್ತೆ. ನಟನೆ ಅಷ್ಟೇ ಒಂದು, ಆದರೆ ಹೇಳಿದ್ದಲ್ಲ ಮಾನವೀಯತೆಯೇ ಇಲ್ಲ ಅವನಿಗೆ. ಮನೆ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ 10ಕ್ಕೂ ಹೆಚ್ಚು ಸಂಘಟನೆಗಳು ಮೌನ ಪ್ರತಿಭಟನೆಯನ್ನ ನಡೆಸಿತು. ದರ್ಶನ್ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿತು. ನಟ ದರ್ಶನ್ ಸೇರಿದಂತೆ ಇತರ 13 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದರು. ಇನ್ನು ದರ್ಶನ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವೀರಶೈವ ಮಹಾಸಭಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.